ಇದ್ಯಾಕ್ಲ ಗೌಡ ನಿನ್ನ ಮಗನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕುಂದ್ರಕ್ಕ. ಅಜ್ಜೋ ಇನ್ಮ್ಯಾಗ ನ್ಯಾಯ ಏನು ಹೇಳೋನು ಇವನೇ ಅಲ್ಲ ಇನ್ಮ್ಯಾಗ ಊರಾಗ ನಮ್ಮೂರಾಗ. ಅದಕ್ಕೆ ಕರ್ಕೊಂಬಂದು ಕೂರಿಸ್ತೀನಿ. ನಾನು ಏನೇನು ಮಾತಾಡ್ತೀನಿ ಏನೇನು ಬಿಡ್ತೀನಿ ಪ್ರತಿಯೊಂದು ಕೇಳಿಸ್ಕ ಅಂತೇಳಿ ಕರ್ಕೊಂಬಂದ್ಬಿಟ್ಟಿನಿ. ನೋಡಿ ನನ್ನ ಮಗ ಚೆನ್ನಾಗವನಲ್ಲೇ. ಲೋ ಅಂತ ಚಂದದ ಮನೆ ಹಾಳಾಯ್ತು ಕಲ ಗೌಡ. ನಿನ್ನ ಮಗಂಗೆ ಏನಿಲ್ಲ ಕೂದಲೇ ಇಲ್ಲ, ನೋಡಿದ್ರೆ ಒಳ್ಳೆ ವಯಸ್ಸಾದೊಂಥರ ಕಾಣ್ತಾನ. ಒಂದು ಟೋಪಿನಾರು ಹಾಕಿಸ್ಬೇಕು ತಾನೇ. ನೋಲಪ್ಪ ವರ್ಣ ಹೆಂಗಂತಾನೆ ನಂಗೆ ವಯ್ಯ ಹೆಂಗಂತಾನ ನಂಗೆ ಹೆಂಗಂತಾನ ನೋಲ ನಂಗೆ ನಾನು ಒಯ್ತಾ ಇರುತ್ತಾನೆ ಕಾಣ್ತೀನಂತೆ ನೋಲು. ಲೋ ಗೌಡ ನಿನ್ನ ಮಗಂಗ ಕೂದಲು ಮಾತ್ರ ಇಲ್ಲ ಅನ್ಕೊಂಡಿದ್ದೆ, ತಲೆಯಾಗ ಬುದ್ಧಿನೂ ಇಲ್ಲಲ್ಲ. ಮಾತನಾಡ್ಲೆ ಹೆಂಗಾಡ್ತಾನೆ, ಇದು ಯಾವ್ದಲ್ಲ ಭಾಷೆ ಒಳ್ಳೆ ಫಾರಿನವ್ರು ಮಾತಾಡ್ತಲ್ಲ, ಕಾಟ್ ಕೂಚ್ ಕೂಚ್ ಕೂಚು ಪೋಚು ಪೋಚು ಅನ್ಕೊಂಡು. ಅವಾಗ ಇದ್ರಂತಲ್ಲ ಫಾರಿನವರು ಹಂಗೆ ಮಾತಾಡ್ತಾನಲ್ಲ, ಕೆಂಪು ಮೂತಿಗಳು ಮಾತಾಡ್ತಿದ್ರಂತಲ್ಲ ಹಂಗ ಕಾಚು ಪೂಚು ಪೂಚು ಪೂಚು. ಏನು ಅರ್ಥ ಆಯ್ತೋ ಅದೇನು ಬಿಡ್ತಾನೆ ನಂಗಂತೂ ಒಂದು ಅರ್ಥ ಆಯ್ತಿಲ್ಲಲ್ಲ ಗೌಡ. ಅಯ್ಯೋ ಯಾಕೆ ಬೈತಿ ನನ್ನ ಮಗಂಗ? ಏನೋ ಇನ್ನೂ ಚಿಕ್ಕ ಹುಡ್ಗ ಮಾತಾಡ್ತಾನೆ ಬಿಡು. ಆಚೆ ಕೂಚು ಅಂತನಾರುವ ಅದು ಬರ್ತಿದ್ದಿಲ್ಲ ಒಯ್ದಂಗ. ಕರ್ಕೊಂಡೋಗಿ ಗಂಟ್ಲು ಆಪ್ರೇಷನ್ ಮಾಡಿಸ್ಕೊಂಡ್ ಬಂದೀವಿ. ಈಗಾರು ಸುಮಾರಾಗಿ ಮಾತಾಡ್ತಾನೆ. ಯಾಕೆ ಇದು ಮಾಡ್ತಿ ಬೈತಿ ನನ್ನ ಮಗನ ಆಡ್ಕಂತಿ? ಅಯ್ಯಯ್ಯಯ್ಯ. ಲೋ ಇಂಥ ಹುಡ್ಗನ್ನ ಕರ್ಕೊಂಬಂದು ನೀನು ಊರಾಗ ನ್ಯಾಯ ಹೇಳಿಯಾ? ಅದು ಯಾರಿಗ ಅರ್ಥ ಆಗುತ್ತೆ ಅಂತ ಹೇಳ್ತೀಯಲ್ಲ ನ್ಯಾಯನ. ಓಹೋ, ಏನು ನಿಮ್ಮಪ್ಪ ನ್ಯಾಯ ಹೇಳ್ತಿದ್ದಂತ ನೀನು ನ್ಯಾಯ ಹೇಳ್ತಿ ಅಂತ ಈಗ ನಿನ್ನ ಮಗಂಗೂ ಹೇಳ್ಕಿಸ್ಬೇಕಂತೆ. ಅವ್ನಿಗೇನಾರು ಮಾತಾರು ಬರ್ತಾವ? ಅದೇನು ಕ್ವಾಚು ಪೂಚು 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 ಕೋಚು ಕೋಚು ಅದೇನೇನೋ ಅಂತವನಲ್ಲ ನಿನ್ನ ಮಗ. ನೋಲಪ್ಪಯ್ಯ ನನ್ನ ಅಕ್ಕ ಬರಲ್ಲ ಅಂತ ಹೇಳೋದು. ನೋಲು ಹೆಂಗೆ ಹಾಕತ್ತಲ್ಲ ನನ್ನ. ನಾನು ಅದಕ್ಕೆ ಬರಲ್ಲ ಅಂತ ಹೇಳಿದ್ದು. ನಿನ್ನ ನೋಲು ಹೆಂಗೆ ಹಾಕತ್ತಲ್ಲ ನನ್ನ ಹೆಂಗೆ ಹಾಕತ್ತಲೆ. ನೀನು ಬಲಲ್ಲ ಪುಲಲ್ಲ ಅನ್ಬಿಡಲ್ಲೋ. ನಾನು ಅದಕ್ಕೆ ಬರಲ್ಲ ಅಂತ ಹೇಳಿದ್ದು. ನನ್ನನ್ನು ಆಡ್ಕಂತಾರೆ ಹಾಕತ್ತಲೆ ಆಳ್ಕತ್ತಲೆ ಅಂತಲ್ಲಕ್ಕಲ್ಲ. ನೆಟ್ಟೋಗಿ ಮಾತಾಡಲಿ. ಬಾಯಾಗೇನು ಏನಾದ್ರು ಕಡ್ಡಿ ಪುಡಿ ಇಟ್ಕೊಂಡಿಯಾ? ಏನಾರು ನಸ್ ಪುಡಿ ತಿಕ್ಕೀಯ? ನಾಲ್ಗೆಗೆ ಎರಡು ಸುಣ್ಣ ಬೆಳೆದು ಬಿಡ್ತೀನಿ ನೋಡು. ಪಟಪಟ್ನ ಬಂದ್ಬಿಡ್ಬೇಕು ಉರತ್ಕೊಂಡು ನಾಲ್ಗೆ. ಆ ಥರ ಮಾಡ್ತೀನಿ. ಅಯ್ಯೋ ಬುಡಿ ಕಾಕ, ನೀನು ಯಾಕೆ ಹಿಂಗೆ ಆಡ್ತಿ? ಏಯ್ ಇನ್ನೂ ಚಿಕ್ಕ ಹುಡ್ಗ ಮಾತಾಡ್ತಾನ. ಇವಾಗ 17 ವರ್ಷ ತುಂಬೈತಿ. ಇನ್ನೊಂದು 3 ವರ್ಷ ಬಂದರೆ ಬರ್ತಾವೆ ಮಾತು. ಡಾಕ್ಟ್ರು ಹೇಳೋರ. ನೋಲಪ್ಪ ಯಾವನ್ನ ಹೆಂಗಲ್ಲಿ ಹೇಗುತ್ತಾನೆ ನನ್ನ ನೋಲು. ನಂಗೆ ಮಾತು ಬಲಕ್ಕಿಲ್ಲ ಅಂತ ನಾನು ಮಾತಲ್ಲಲೇನ. ನಂಗೆ ಮಾತು ಬರ್ತವೆ ಅಲ್ಲ. ಸ್ಕೂಲಾಗೂ ಹಿಂಗೆ ಆಗ್ತಾರ ನನ್ನ ಬೋತಾರಪ್ಪ ಯೋ. ಇದೇ ಕಮಲಕ್ಷ್ಮಿ, ನೀನು ಈ ಥರ ಓಡಿ ಬಂದೀಯಾ? ನಿಮ್ಮ ಕಕ್ಕಿನೂ ಕರ್ಕೊಂಬಂದೀಯಾ? ಏನಾಯ್ತು? ಅಲ್ಲಿ ಟೀ ಅಂಗಡಿಯಾಗ ಜಯಮ್ಮ ಕೆಲಸ ಮಾಡಕ್ಕಿಲ್ಲ. ಅವ ಅಮ್ಮನ್ನ ಯಾವನೋ ಒಬ್ಬ ರೋಡಲ್ಲಿ ಬಂದು ಕತ್ತಿಡ್ಕೊಂಡು ನೀನು ನನ್ನ ಮದುವೆ ಆಗು, ಅತ್ತೆ ಅತ್ತೆ ಸೋದರತ್ತೆ ನೀನೇ ನನ್ನ ಪ್ರಾಣತ್ತೆ, ಅತ್ತೆ ಅತ್ತೆ ಸೋದರತ್ತೆ ನೀನೇ ನನ್ನ ಪ್ರಾಣತ್ತೆ, ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ ನೀನೇ ನನ್ನ ಮದುವೆ ಆಗು ಅಂತೇಳಿ ದೊಡ್ಡ ದೊಡ್ಡ ಹಾಡು ಹೇಳ್ಕೊಂಡು ಏಕ ಹಿಡ್ಕೊಂಬಂತವನ್ನೇ ಕಣ್ಕಕ್ಕೋಯ್. ಯಾವನು ನಮ್ಮ ದಯ್ಯಮ್ಮ ಅಂತೀನಿ ಇಕ್ಕೊಂಬಂದಿಲ್ವನು? ಹೇಳು ಸ್ವಲ್ಪ. ಇಲ್ಲಪ್ಪ ನಾನು ಬೆಳಗ್ಗೆನೆ ಎದ್ದು ಬಂದೀನಿ. ಲಕ್ಷ್ಮಿ ಅದು ಏಳು ಅಲ್ಲ ಕಣೆ. ಏಳು ಅಲ್ಲ. ಹೇಳಕ್ ಹೋಗಿದ್ದ ಅಂತ ಕೇಳ್ತಿಲ್ಲ ಹುಡುಗ. ಏಳಂಟಿ ಯಾರ ಹುಡುಗ ಅಂತ ಕೇಳಕತ್ತೈತಿ. ನೀನೇನು ಹೇಳ್ತಾ ಬಂದೀನಿ ಅಂತಿ. ಲೋ ಸುಂದ್ರ, ಸುಮ್ಮನೆ ಕುಂತ್ಕಲ್ಲ ಪಾಪ. ನೀನೆಲ್ಲ ಮಧ್ಯ ಬಾಯಿ ಹಾಕಿ ನಿನ್ನಿರ ಗೌರವನೂ ಕಳ್ಕಂತಿ ನೋಡು. ನಿಮ್ಮಪ್ಪ ಒಳ್ಳೆ ಗೌರವ ಉಳಿಸ್ಕೊಂಡವನ. ನೀನು ಬಿಕ್ಲಾ ತೊದ್ಲ ಅಂತೇಳಿ ಮಾತಾಡ್ತಾರೆ. ಸುಮ್ಮನೆ ಕುಂದ್ರು ಸುಮ್ಕ. ತಪ್ಪ ನೀನೆಲ್ಲ ಹೇಳಿದ್ದು. ಹ್ಞೂ ನಿಮ್ಮಪ್ಪನೇ ಹೇಳ್ತಿರೋದು. ಲೋ ನಿನ್ನ ಅಮ್ಮಯ್ಯ ಅಂತೀನಿ. ನಾಳೆಯಿಂದ ಇಲ್ಲಿ ಕಟ್ಟೆ ಹತ್ರ ಕರ್ಕೊಂಡೇ ಬರೋಕ್ಕಿಲ್ಲ ನಿನ್ನ. ನಿಂಗೆ ಸ್ವಚ್ಛತೆಯಿಂದ ಸ್ಪಷ್ಟವಾಗಿ ಮಾತು ಬರೋವರೆಗೂ ನೀನು ಕರ್ಕೊಂಬರಕ್ಕಿಲ್ಲ. ಸರಿ ಸುಮ್ಮನೆ ಕುಂದ್ರು. ಹ್ಞೂ ತಲಿಯಪ್ಪ ಆಯ್ತು ತಲಿ. ನಾನು ಓಲೆ. ಲೋ ಕಕ್ಕ, ಈ ಹುಡುಗಿ ಏನ್ಲ ಮಾತಾಡಕತ್ತೈತಿ ಹುಡುಗ? ನಂಗಂತೂ ಒಂದು ಅರ್ಥ ಆಯ್ತಿಲ್ಲ. ಲೋ ಪಾಪ, ಫಸ್ಟ್ ಇಲ್ಲಿಂದ ಎದ್ದೋಗು. ನೀನೇನು ಮಾತಾಡ್ಬಿಡು, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು. ಹ್ಞೂ ತಲಿ ಕಣಪ್ಪ ಆಯ್ತು, ನಾನು ಓದ್ತೀನಿ. ಇದು ಯಾವ ತಳಿನೋ ಏನೋ ಯಪ್ಪ. ಫಸ್ಟ್ ಈ ಹುಡುಗನ ಕಳಿಸ್ರಪ್ಪ, ನಾನು ಇನ್ನೂ ಮಾತಾಡ್ಬೇಕು. ಅಪ್ಪ ನಾನು ಓದ್ತೀನಿ ಅಪ್ಪ. ಹ್ಞೂ ಫಸ್ಟ್ ಹೋಗಪ್ಪ. ನೀನು ಮಾತಾಡ್ಬಿಡು. ಹೋಗಪ್ಪ, ಪಟ್ಟಿ ತಕ ಬರ್ತೀನಿ. ಅಯ್ಯೋ ನೀವು ಅಳ್ಕಿರಿಯೋದು ಒಬ್ರು ಶಾಟ ನಿಂತಿರೋದು ಬಿಟ್ಟು ನಾ ಮಾತಾಡೋದ ಕೇಳ್ರಿ ಫಸ್ಟು. ಅವನು ಗುಂಡಿ? ಯಾರವನು? ಯಾರು ನಮ್ಮೂರಿಗೆ ಬಂದಿರೋದು? ಆ ಹುಡುಗಿ ಜಯಮ್ಮನ ಯಾರು ಹೇಳ್ಕೊಂಡು ಹೋಯ್ತಿರೋದು? ಬರ್ತೀವಿ ನಡಿ ಓಮ್ಮ. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಟನ್. ಅಯ್ಯೋ ಬಿಡ್ಲಾ ಮನೆಯಾಳ ಬಿಡ್ಲಾ, ನನ್ನ ಜುಟ್ಟು ನೋಯ್ತೈತೆ ಬಿಡು.
ಅಯ್ಯೋ ಗುಂಡಕಯ್ಯ ಅವ್ನು ಬಂದ ಅನ್ಸುತ್ತೆ, ಬಾರಿ ಆ ಕಡೆ ಓಡೋಗೋಣ. ಅತ್ತೆ ಅತ್ತೆ ಸೋದರತ್ತೆ ನೀನೇ ನನ್ನ ಪ್ರಾಣತ್ತೆ, ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ, ಚಿಕ್ಕ ಮಗಳು ಬೇಡ ದೊಡ್ಡ ಮಗಳು ಬೇಡ, ನೀನೇ ಇದ್ರೆ ಸಾಕತ್ತೆ. ಅತ್ತೆ ಅತ್ತೆ ನೋಡು, ಫಸ್ಟು ಈಗ ನಿನ್ನ ಮದುವೆ ಆಯ್ತೀನಿ, ನಿನ್ನ ಮದುವೆ ಆದ್ಮ್ಯಾಗ ನಿನ್ನ ಹೆಣ್ಣು ಹುಡುಗರು ಮದುವೆ ಆಯ್ತೀನಿ. ನಿನ್ನ ಹೆಣ್ಣು ಹುಡುಗರು ಮದುವೆ ಆದ್ಮ್ಯಾಗ ಅಲ್ಲಿ ನೋಡು ನಿಂತವಳೆಲ್ಲ ಕೆಂಪು ಕಲರ್ ಗೊಂಬೆ, ಅವಳನ್ನ ಮದುವೆ ಆಯ್ತೀನಿ. ಅವಳನ್ನಾದ್ಮ್ಯಾಗ ಆಮೇಲೆ ಅಲ್ಲಿ ನಿಂತವಳೆಲ್ಲ ನೀಲಿ ಕಲರ್ ಡುಮ್ಮಿ, ಅವಳನ್ನೂ ಮದುವೆ ಆಯ್ತೀನಿ. ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ಟನ್ ಟನ್ ಟನ್. ಸಾವುಕಾರೆ ತಾತ ಬಿಡಿಸು, ಇವನು ಜುಟ್ಟಿಂದ ಜುಟ್ಟು ಬಿಡಿಸು, ನನ್ನ ಕೈಲಿ ಆಯ್ತಿಲ್ಲ. ಅಲ್ಲಿಂದ ಹಿಂಗೆ ಹೇಳ್ಕೊಂಬರ್ತಾನೆ, ನಾನು ನಿನ್ನ ಮದುವೆ ಆಯ್ತೀನಿ, ನಾನು ನಿನ್ನ ಮದುವೆ ಆಯ್ತೀನಿ, ನಾನು ನಿನ್ನ ಮದುವೆ ಆಯ್ತೀನಿ ಅಂತೇಳಿ ಹೇಳ್ಕೊಂಬರ್ತಾವನೆ. ನಾನು ಬಿಡಿಸು ತಾತ. ಏಯ್ ಯಾವ್ರು ಅಂದ ನೀನು? ಹಾಂ ಮದುವೆ ಆಗಿರೋ ಹೆಣ್ಮಕ್ಳನ್ನ ನೀನು ಕತ್ತಿಡ್ಕೊಂಡು ನಾನು ಮದುವೆ ಹೋಗು ಅಂತೀಯ? ಹಾಂ ಅಂತೀಯಲ್ಲ? ಅವಳ ಗಂಡ ಏನಾರು ಬಂದ್ರೆ ಬಿಟ್ಟರೆ ಇಲ್ಲ ನಿನ್ನ ಬಿಡ್ಲಾ? ಅವಳ ಗಂಡ ನಾನು ಇಲ್ಲೇ ಇದ್ದೀನಲ್ಲ, ನನ್ನ ಬಿಟ್ಟು ಯಾರು? ಈಗ ನಾನು ಅವಳಿಗೆ ತಾಲಿ ಕಟ್ಟಿದ್ರೆ ನಾನೇ ಅವಳ ಗಂಡ. ಏ ಬಿಡ್ಲೇ, ಬಿಟ್ಟಿಲ್ಲ ಅಂದರೆ ನೋಡು ಚಾಕು ತಗೊಂಡು ಚುಚ್ಚಿಬಿಡ್ತೀವಿ, ಏನಾದ್ರು ಮಾಡಿ ಸಾಯಿಸ್ಬಿಡ್ತೀನಿ ನಿನ್ನ. ಬಿಡ್ಲೇ ಅವಳನ್ನ. ಏನು ಚಾಕು ತಗೊಂಡು ಚುಚ್ತೀಯ? ನಿಂಗೆ ಚಾಕು ತಾನೇ ಬೇಕು, ಇರು. ಇಲ್ಲಿ ನೋಡು ನಾನು ಚಾಕು ತಂದೀನಿ. ನಾನು ಇವಳನ್ನ ಮದುವೆ ಆಗೇ ಐತೀನಿ, ನೋಡ್ತಿರು. ನಾನು ಇವಳನ್ನ ಮದುವೆ ಆಗಿ ಕರ್ಕೊಂಡು ಹೋಯ್ತೀನಿ. ಅಯ್ಯೋ ಕಕ್ಕೋಯ್ ಸಾವುಕಾರ್ರೆ, ನೀವೇನು ಈ ಥರ ಮಾಡ್ಬಿಟ್ರಿ? ಅವನ ಕೈಗೆ ಚಾಕು ಬರುತ್ತರ. ಅಯ್ಯೋ ಜಯಮ್ಮ, ನಿನ್ ಚುಚ್ಕಿಚ್ಬಿಟ್ಟನು ಕಡೆ. ನಡಿಯೇ ಹೆಂಡ್ತಿ ಮುಂದಕ್ಕೆ ನಡಿ, ಅವನು ಚಾಕು ತೋರಿಸ್ತಾರಂತೆ ನನಗೆ. ನಡಿಯೇ ಚಾಕು ಚುಚ್ತಾನಂತೆ, ನಡಿಯೇ. ಗಂಡಂಗೆ ಚುಚ್ಚಿದ್ರೆ ನೀನು ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ನಡಿ ಚುಚ್ಚಮ್ಮ ಅವ್ರಿಗೂ. ಅಯ್ಯೋ ಸಾವುಕಾರ್ರೆ, ಅಯ್ಯೋ ಕಕ್ಕೋ, ನೀನ್ ಎಂತ ಗತಿ ತಂದ್ಬಿಟ್ಟ ಜಯಮ್ಮಂಗೆ. ಯಪ್ಪ, ನಾನು ಇಲ್ಲಿಂದ ಮೊದ್ಲು ಓಡ್ಬಿಡ್ತೀನಪ್ಪ. ಅಯ್ಯೋ ಭಗವಂತ, ಬಿದ್ದುಬಿಟ್ನಲ್ಲಪ್ಪ. ಐ ಇಬ್ರು ಎಂತಿರು. ಇವಳು ಬಿದ್ದೋಗ್ಬಿಟ್ಟಳೆ, ಇವಳು ನಡೆಯೋಕ್ಕಾಗಲ್ಲ, ಇವಳಿಗೆ ಯಾರು ಬಾಳ್ ಕೊಡಲ್ಲ. ನಾನೇ ಕಟ್ಕೊಬೇಕು, ಹೋಗಿ ಎತ್ಕೊಂತೀನಿ. ನಿಂದ್ರೆ ಎದಳಕೋಗ್ಬಿಡ, ನಾನು ಎತ್ಕೊಂತೀನಿ, ಬಂದೇ ಇರಿ. ಅಯ್ಯೋ ಲಕ್ಷ್ಮಿ, ಅವ್ನು ಬರ್ತಾರಂತೆ ಕಣೆ, ಎತ್ ಬಾರೆ ಮೊದ್ಲು. ಅಯ್ಯೋ ಕಕ್ಕಿ, ಕಾಲ್ ಜಾರ್ ಬಿದ್ದುಬಿಟ್ಟಿನಿ, ಎತ್ತಕೈತಿಲ್ಲ ಕಣೆ, ಕಾಲು ಸೊಟ್ಟಾಗ್ಬಿಟ್ಟವೆ. ಎತ್ತೆ, ಅವ್ನು ಬಂದ್ರೆ ಎಳ್ಕೊಂಡೋಗ್ಬಿಡ್ತಾನೆ, ಎತ್ತೆ. ಏಯ್ ನಡಿಯೇ ನೀನು ಮುಂದಕ್ಕೆ ನಡಿಯೇ. ಏನಾದ್ರು ಒಬ್ರು ಕೆಳಕಿಲ್ಲಿ ಚಾಕು ತಗೊಂಡು ಚುಚ್ಬಿಡ್ತೀನಿ, ನಡಿಯೇ. ಅಯ್ಯೋ ಸಾವುಕಾರ್ರೆ, ಅವ್ನು ಬರ್ತಾವನೆ, ನಡೀರಿ ಸಾವುಕಾರ್ರೆ ಕಡೆ. ಚಾಕುನ ಮೊದಲು ಒಳಗೆ ಇಟ್ಕೊಂಡ್ಬಿಡ್ತೀನಿ, ಇವ್ರಿಬ್ರನ್ನೇ ಹೇಳ್ಕೊಂಡು ಹೋಗ್ತೀನಿ. ನೀವೇನಾದ್ರು ಮುಂದಕ್ಕೆ ಬರ್ಬೇಕಲ್ಲ, ಇಬ್ರು ಚುಚ್ಚಿ ನಿಮ್ನು ಚುಚ್ಬಿಡ್ತೀನಿ. ನಿಮ್ಮ ಹೆಂಡ್ತಿರ್ನ ಮದುವೆ ಆಗ್ಬಿಡ್ತೀನಿ, ಓರಿ ಎಂದಕ್ಕ. ಅಯ್ಯೋ ಕಕ್ಕಿ, ಎತ್ತೆ, ನಾನು ಬಿದ್ದುಬಿಟ್ಟಿನಿ, ಎತ್ತೆ, ಕಾಲು ಸೊಡ್ರಾಗ್ಬಿಟ್ಟವೆ, ಎತ್ತೆ, ಇವನ್ ಕಟ್ಕೊಂಡು ಹೋಗ್ಬಿಡ್ತಾನೆ, ಎತ್ತೆ. ನಾನೇ ಇಬ್ರು ಹೆಂಡ್ತಿರ್ ಜೋಕುಮಾರ, ನಾನೇ. ಈಗ ಇಬ್ರು ಹೆಂಡ್ತಿನ ಹೋಗಿ 2 ತಾಲಿ ತಂದಿನಿ, 4 ತಾಲಿ ತಂದಿನಿ ಒಟ್ಟುನುವೆ. ಅವಳು ನೀಲಿ ಕಲರ್ ಸೀರೆಗಳನ್ನ ಮದುವೆ ಆಯ್ತೀನಿ. ನಾನು ನೀಲಿ ಕಲರ್ ಸೀರೆಗಳನ್ನೇ ಮೊದಲಾಗಬೇಕಂತ ಅನ್ಕೊಂಡಿದ್ದೆ, ಆದರೆ ಏನು ಮಾಡೋದು, ಇವಳು ಕೆಂಪು ಕಲರ್ ಸೀರೆಗಳು ಸಿಕ್ಬಿಟ್ಲು. ಇವಳನ್ನ ಮದುವೆ ಆಗಿ ಅತ್ತೆ ಅಂತ ಅನ್ಲಲ್ಲ, ನನಗೆ ತಡ್ಕೊಳಕ್ಕೆ ಆಗಿಲ್ಲ, ಮದುವೆ ಆಗ್ಬಿಡ್ಬೇಕು ಇವಳು ಅನ್ಸ್ಬಿಡ್ತು. ಇವಳನ್ನ ಮದುವೆ ಆಗಿ ಆಮೇಲೆ ಅವಳನ್ನ ಮದುವೆ ಆಗಿ ಆಮೇಲೆ ನೀಲಿ ಕಲರ್ ಸೀರೆಗಳು ಮದುವೆ ಆಯ್ತೀನಿ. ನಾನು ಮಾತ್ರ 3 ಜನನ ಬಿಡಕಿಲ್ಲ. ಅಯ್ಯೋ ಬಿಡೋ, ಮನೆ ಹಾಳ, ಜುಟ್ಟು ನೋಯ್ತೈತೆ ಬಿಡೋ, ನೀನ್ ಯಾಕೋ ಹಿಂಗ್ ಹಿಡ್ಕೊಂಡಿದ್ಯಾ ಬಿಡೋ ಯಮ್ಮ. ಅಯ್ಯೋ ಕಕ್ಕೋಯ್ ಸಾವುಕಾರ್ರೆ, ಹೋಗಿ ನನ್ನ ಗಂಡನ್ ತಿಳಿಸ್ರಿ ಸಾವುಕಾರ್ರೆ, ಇಲ್ಲಾಂದ್ರೆ ನನ್ನ ಮಗ ಹೋಗಿ ತಾಳಿ ಕಟ್ಕೊಂಡ್ಬಿಡ್ತಾನೆ, ತಿಳಿಸ್ರಿ ಸಾವುಕಾರ್ರೆ. ಯಾವ ಹಾಸ್ಪಿಟ್ಲ್ ಫೋನ್ ಮಾಡ್ತಿ? ಯಾರು ಹೇಳ್ತೀನಿ ನೀನು? ಯಾರು ಹೇಳಿದ್ರೆ ನಾನೇನು ಬಿಟ್ಬಿಡಕ್ಕಿಲ್ಲ ನೀನು. ನಾನು ಕರ್ಕೊಂಡೋಗಿ ನಿನ್ನ ಮದುವೆ ಆಗೇ ಆಯ್ತೀನಿ, ನಿನ್ನೂ ಆಯ್ತೀನಿ, ಇವಳನ್ನೂ ಆಯ್ತೀನಿ, ಆ ನೀಲಿ ಕಲರ್ ಸೀರೆಗಳನ್ನೂ ಆಯ್ತೀನಿ. ಯಪ್ಪ, ಇವನು ಬುಡಂಗ್ ಕಣಕ್ಕೆ, ನನ್ನ ಮೊದಲಿಂದ ಎಸ್ಕೇಪ್. ಗುಂಡಿ ಏನೇ ನೋಡ್ತಿದ್ಯಾ? ಇಲ್ಲಿಂದ ಮೊದಲು ಓಡೋಗೆ. ಅವ್ನು ನಿನ್ನ ಮದುವೆ ಆಯ್ತೀನಿ ಅಂದ್ರೆ ಇಲ್ಲೇ ನಿಂತಿದ್ಯಾ? ಹೋಗಿ ಚಿಲ್ಕಾಕೋಗಿ ಮನೆಗೆ ಹೋಗಿ ಇವನ್ನ ಹಾಸ್ಪಿಟ್ಲ್ ಕಳ್ಸಕಂಟ. ನಾನು ಎಸ್ಕೇಪ್ ಆಗ್ಬಿಡ್ತೀನಪ್ಪ, ಎಸ್ಕೇಪ್. ನಡಿಲ್ಲ ಸೌಕರ್ಯ, ಈ ಹುಚ್ಚ ಸರಿ ಇಲ್ಲ. ಮೊದಲು ಹೋಗಿ ಈ ಹುಚ್ಚ ಹಾಸ್ಪಿಟ್ಲವ್ರವೆ ಮತ್ತು ಪೊಲೀಸವ್ರನ್ನ ಕರ್ಕೊಂಬರ್ಮ. ನಡಿ. ಇವನು ಗುಡಿ ಹತ್ರಕ್ಕೆ ಹೋಯ್ತಾನೆ, ನಡಿ. ನಾನು ನಮ್ಮ ಮನೆ ಕರ್ಕೊಯ್ತೀನಿ, ನಮ್ಮ ಮನೆ ಕರ್ಕೋಗಿ ಮದುವೆ ಮಾಡ್ಕೊಂತೀನಿ. ನಾನು ಇವ್ರಿಬ್ಬರನ್ನೂ ನಾನು ಯಾಕೆ ಗುಡಿ ಕರ್ಕೋಲಿ? ನೀನು ನನ್ನನ್ನು ಕಳ್ಸ್ಬಿಡ್ಬೇಕು ಅಂತ ಮಾಡಿರ? ನಾನು ಗುಡಿ ಕರ್ಕೊಂಡೇ ಹೋಗೋದಿಲ್ಲ. ಅಯ್ಯೋ ಬಿಡೋ ಮರಯ್ಯ, ನಂಗೆ ಕತ್ತು ನೋಯ್ತೈತಿ ಬಿಡೋ, ಅಲ್ಲಿಂದ ನಾನು ಜುಟ್ಟು ಹಿಡ್ಕೊಂಡು ಬಂದಂಗೆ ಹಿಡ್ಕೊಂಬಂದಿ ಬಿಡೋ, ನನ್ನ ಕತ್ತು ನೋಯ್ತೈತೆ ಬಿಡೋ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.